ಅಷ್ಟೇ ಹಾರ್ಬಿಟ್ಲು. ಇವನು ತಿರುಗಿಸ್ತಿದ್ದವ್ ನೋಡ್ದ, ಕೈಯಲ್ಲಿ ಮಗು ಇಲ್ಲ, ಎಲ್ಲ ಮಿಸ್ ಆಯ್ತಲ್ಲ ಅಂತ ಆ ಕಡೆ ಈ ಕಡೆ ನೋಡ್ದ. ಮೇಲಿಗೆ ನೋಡ್ದ, ಅದು ಮಿಸ್ ಅಲ್ಲ, ಮಿಸ್ಸಸ್ಸು. ಯಾರಿಗೆ? ನಾರಾಯಣ ಮಿಸ್ಸಸ್ಸು ಅಲ್ವಾ? ದುರ್ಗಾದೇವಿ ಸಿಂಹವಾಹಿನಿಯಾಗಿ ಮೇಲೆ ಕೂತು ಬಿಟ್ಟಿದ್ದಾಳೆ. ಸುತ್ತಲೂ ಗಂಧರ್ವರು ಮೊದಲಾದ ಬ್ರಹ್ಮಾದಿ ದೇವತೆಗಳು ಎರಡೂ ಕೈಯನ್ನು ಜೋಡಿಸಿ ಆ ತಾಯಿಗೆ ಕೈ ಮುಗಿತಾ ಸ್ತೋತ್ರ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನಯ ಶ್ರೀರಂಗಧಾಮೇಶ್ವರಿ ದಾಸೀಭೂತ ಸಮಸ್ತ ದೇವ ವನಿತ ಲೋಕೈಕ ದೀಪಾಂಕುರಂ ಶ್ರೀಮನ್ಮಂದ ಕಟಚ್ಚಲಭ್ರ ವಿಭವತ್ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ ಜಾತವೇದಸೇ ಸುನುಮಾನಸೋ ಅರಾತೀಯತೋ ನಿದಾಹಾತಿ ವೇದಸ್ಸನಃಪರ್ಷತು ಅತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂದುರಿತಾತ್ಯಗ್ನಿ. ಆ ದುರ್ಗಾದೇವಿಯನ್ನ ಅನೇಕ ರೀತಿಯಿಂದ ಸ್ತೋತ್ರ ಮಾಡ್ತಾ ಅರಳು ಹೂವ ಮಂತ್ರಾಕ್ಷತೆಯನ್ನ ಆ ತಾಯಿ ಮೇಲೆ ಹಾಕ್ತಾ ಆ ತಾಯಿಗೆ ಜಯಕಾರವನ್ನ ಹೇಳ್ತಾ ಇದ್ರೆ ಅವಳು 8 ತೋಳ ತಗೊಂಡು ಬಂದಿದ್ದ. ನನ್ನನ್ನು ಕೊಲ್ತೀಯ ಅಂತ ಆಯುಧವನ್ನು ತೋರಿಸಿ ಸಿಂಹದ ಮೇಲೆ ಕೂತಿದ್ದಾಳೆ. ನೋಡಿದಾಗ ಅಯ್ಯೋ ಯಾರೇ ಮಗು, ನಾನಿದೇನಿದು ನೋಡೋ ಕಾಲಕ್ಕೆ ಆ ಮಗು ಅವನ ಕಡೆ ಕೈ ತೋರಿಸಿ ಬೈಲಿಕ್ಕೆ ಶುರು ಮಾಡ್ತು. ಪಾಪಿ, ಮೂರ್ಖ, ಅಯೋಗ್ಯ, ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡ್ತೀಯಲ್ಲ, ನಿಂಗೆ ನಾಚಿಕೆ ಆಗಲ್ಲ. ಕೈ ಮಾಡಿದ್ರೇನೆ ನಾಚಿಕೆ ರೀ. ಇವತ್ತು ರಾಜಸ್ಥಾನದ ನ್ಯೂಸ್ ನೀವೆಲ್ಲ ಕೇಳಿರ್ಬೇಕು. ಏನು ಪಾಪಿಗಳು, ನಿಜವಾಗಿಯೂ ಗಂಡು ಕುಲಕ್ಕೆ ಅದು ದೊಡ್ಡ ಅವಮಾನ. 32 ಜನ ಪಾಪ ಪುಟ್ಟ ಹೆಣ್ಣು ಮಗುವನ್ನ ಹಾಳು ಮಾಡಿದೆ ಅಂತಂದ್ರೆ ಎಲ್ಲಿ ಹೋಗಿದೆ ನಮ್ಮ ಈ ಮಾನವೀಯತೆ? ಯಾರ ಮನೇಲಿ ಯಾರನ್ನು ಪಡಿಬೇಕು, ಯಾರು ಇರ್ಬೇಕು, ಬಾಡಿ ಭಯ ಆಗುವಂತ ಪ್ರಸಂಗ. ಅದ್ರ ಒಂದು ಸಂತಸದ ಸುದ್ದಿ ಇದ್ರೆ ಅವ್ರು ಯಾರಿಗೂ ಮುಸ್ಕ ಹಾಕಿಲ್ಲ, ಅವ್ರು ಯಾರಿಗೂ ಬಿಡದೆ ರಾಜಸ್ಥಾನದ ಮೇನ್ ರೋಡಲ್ಲಿ 8 ಜನನ್ನು ದರ ಎಳ್ಕೊಂಡು ಕೈ ಕಾಲು ಮುರಿದು ಎಳ್ಕೊಂಡು ಅವರಿಗೆಲ್ಲ ಬಿಡಬಾರ್ದು. ಪೂರ ಒಂದೇ ಸತಿ ಸುಮ್ಮನೆ ಅವೆಲ್ಲ ಬ್ಯಾಡ್ ಎಲಿಮೆಂಟ್ಸ್. ಸಮಾಜಕ್ಕೆ ಯಾವತ್ತಿದ್ರೂ ರೋಗನೇ. ಎಕ್ಸ್ಟ್ರಾ ಗ್ರೋತ್ ಅಂದ್ರೆ ಏನ್ ಮಾಡ್ಬೇಕು? ದುರ್ಮಾಂಸ ಬೆಳೆದಿದೆ ಅಂದ್ರೆ ಏನ್ ಮಾಡ್ಬೇಕು? ಕತ್ತರಿಸಲೇಬೇಕ್ರಿ. ಅಯ್ಯೋ ನಮ್ಮ ಕಾಲಿನ ಹೆಂಗ್ ಕತ್ತರಿಸಕ್ಕಾಗುತ್ತೆ ಅಂದ್ರೆ ಪೂರ ಕಾಲೇ ನುಂಗ್ಬಿಡುತ್ತಲ್ಲ. ಇಡೀ ಸಮಾಜನೇ ಹಾಳು ಮಾಡುವಂಥದ್ದು. ದುರ್ಗಾದೇವಿ ಬೈತಾ ಇದ್ದಾಳೆ, ಹೆಣ್ಣು ಮಗಳ ಮೇಲೆ ಕೈ ಮಾಡ್ತೀಯಾ, ನಿಂಗೆ ನಾಚಿಕೆ ಆಗೋಲ್ಲ? ನನ್ನ ಮೇಲೆ ಕೈ ಮಾಡಿ ನೀನೇನ್ ಸಾಧನೆ ಮಾಡ್ತೀಯಾ? ನಿನ್ನನ್ನ ಕೊಲ್ಲುವ ಮೃತ್ಯು ದೇವತೆ ಹುಟ್ಟಿ ಆಯಿತು. ನೀನೇನಿದ್ರು ದಿನಗಳನ್ನ ಎಣಿಸ್ಕೋ. ತುಂಬಾ ದಿನ ನೀ ಏನು ಬದುಕಲ್ಲ. ನಾವೆಲ್ಲ ಹಾಗೆ ತುಂಬಾ ದಿನ ಬದುಕ್ತೀವಿ ಅನ್ಕೊಂಡು ಇದ್ದವ್ರನ್ನೆಲ್ಲ ಸಾಯಿಸೋ ಪ್ರಯತ್ನ ಮಾಡ್ತೀವಿ. ಇದ್ದವ್ರನ್ನೆಲ್ಲ ಗೋಳು ಕೊಡ್ತೀವಿ, ನಮಗೂ ಒಂದಿನ ಗೋಳು ಕಾದಿದೆ ಅನ್ನೋದು ಮರೆತು ಬಿಡ್ತೀವಿ. ನಮ್ಗೆ ಯಾರು ಎಷ್ಟೇ ಗೋಳು ಕೊಟ್ಟರು ನಾವು ಅವ್ರಿಗೆ ಗೋಳು ಕೊಡಬಾರ್ದ. ನಮ್ಗೆ ಯಾರು ಏನೇ ಗೋಳು ಕೊಟ್ಟರು ನಮ್ದು ಯಾವ ಜನ್ಮದ ಬ್ಯಾಲೆನ್ಸ್ ಇದೆಯೋ ತೀರಿಸ್ತಾ ಇರ್ತಾರೆ. ನಾವು ಹಿಂದೆ ಕೊಟ್ಟಿರ್ತೀವಿ, ಅವ್ರಿಗೆ ಕೊಟ್ಬಿಡ್ತಾರೆ. ನೀವು ಮತ್ತೆ ಕೊಟ್ರಿ ಮತ್ತೆ ನೆಕ್ಸ್ಟ್ ಜನ್ಮಕ್ಕೆ. ಹಾಗಾದ್ರೆ ಏನು ನಮ್ದು ಅವ್ರು ಏನು ಮಾಡಿದ್ರು ಸುಮ್ಮನೆ ಇರ್ಬೇಕು, ಆಚಾರ ಸುಮ್ಮನೆ ಇರ್ಬೇಕ್ರಿ. ಅಲ್ಲ ಅವರು ನೀವ್ಯಾಕೆ ಮಾಡ್ತೀರಿ? ಅವ್ರದ್ದು ಮಾಡಿದ ತಪ್ಪಿದ್ರೆ ಮೇಲೋ ಬಿದ್ದ ನೋಡ್ಕೊಳ್ತಾನೆ. ಅವನು ಖಂಡಿತ ಅವರಿಗೆ ಶಿಕ್ಷೆಯನ್ನು ಕೊಟ್ಟೆ ಕೊಡ್ತಾನೆ. ಜನರ ಕಣ್ಣಿಂದ ತಪ್ಪಿಸ್ಕೊಳ್ಬಹುದು, ದೇವರ ಕಣ್ಣಿಂದ ಯಾರಿಗೂ ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯವೇ. ಆದ್ರಿಂದ ದುರ್ಗಾದೇವಿ ಹೇಳ್ತಾಳೆ, ನೀನ್ ನನ್ನನ್ನು ಕೊಲ್ಲುವ ಪ್ರಯತ್ನ ಮಾಡಿದ ಮಾತ್ರ ನೀನು ಮೃತ್ಯುವನ್ನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ಕೊಲ್ಲುವ ಮೃತ್ಯು ಹುಟ್ಟಿ ಆಯಿತು. ಅವನು ಸಾಮಾನ್ಯ ಅಲ್ಲ. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುರ್ನಮನ್. ಮೃತ್ಯುವಿಗೂ ಮೃತ್ಯು ಅವನು. ಅವನ ಮುಂದೆ ಯಾವುದೂ ಮೃತ್ಯು ಇಲ್ಲ. ಅಂತಹ ಭಗವಂತ ಹುಟ್ಟಿದ್ದಾನೆ. ಇಷ್ಟು ಹೇಳಿದ್ಲ ಅಷ್ಟೇ. ಎಲ್ಲಿ ಅಡ್ರೆಸ್ಸು ಫೋನ್ ನಂಬರ್ ಏನು ಹೇಳಲೇ ಇಲ್ಲ. ದಟ್ಟ ನಾಯ ಮುಂಗದೇ ನೋಡ್ತಾ ಇಲ್ಲ. ಎಲ್ಲೋ ನಾನು ಕೊಲ್ಲೋರು ಹುಟ್ಟಿದ್ದಾರೆ ಅಂತಾರೆ, ಕೊಲ್ಲೋರು ಹುಟ್ಟಿದ್ದಾರೆ.
ಅಲ್ವಾ? ಸಾವು ಭಯ ಅಲ್ಲ, ಸಾವಿನ ಸುದ್ದಿ ಭಾರಿ ಭಯ. ಡಾಕ್ಟರ್ ಹತ್ರ ಯಾರೇ ಬಂದ್ರು ಕೂಡ, ಡಾಕ್ಟರ್ ಅವ್ರು ಸಾಯ್ತಾರೆ ಅಂತಿದ್ರು ಕೂಡ ಡಾಕ್ಟರ್ ಹೇಳಕ್ ಹೋಗುತ್ತೆ, ಹಿಂಗೆ ಅಂದ್ರೆ ಆಗಿದೆ, ಕಲ್ಲಿದ್ದಾಗಿದೆ, ನೀವು ತಲೆ ಮೇಲೆ ಕಲ್ಲು ಎತ್ತಾಕಿದ್ರು ನೀವೇನು ಸಾಯಲ್ಲ, ಹೀಗೆ ಅಂತ. ಅವ್ರ ಮನೆಯವ್ರ ಕಡೆಯವ್ರು ಕರೆದು ನೀವೇನಿದ್ರು ಎಲ್ಲರಿಗೂ ಹೇಳ್ಬಿಡಿ, ಇದು 2 ಇವನೇನಾದ್ರು ಅಪ್ಪಿ ತಪ್ಪಿ ಕೇಳಿಸ್ಕೊಂಡ್ರೆ ಪೇಷಂಟ್ 2-3 ದಿನ ಅಲ್ಲ, ಅವತ್ತೇ ಸಾವಿಗಿಂತಲೂ ಸಾವಿನ ಸುದ್ದಿ ಇದೆಯಲ್ಲ, ಇದು ಭಾರಿ ಭಯ. ಆ ಸುದ್ದಿಯನ್ನ ಕೊಟ್ಲು. ಸುದ್ದಿ ತಿಳಿದು ಭಯಗ್ರಸ್ತನಾದ ಕಂಸ ಮನೆಗೆ ಬಂದ. ಮನೆಗೆ ಬಂದ್ಮೇಲೆ ಅವ್ರಿಗೆ ಅನ್ನಿಸ್ತು, ಅಲ್ಲ, ನಾನು ಅನ್ಯಾಯವಾಗಿ ನನ್ನ ತಂಗಿ 6 ಮಕ್ಕಳು ಕೊಂದುಬಿಟ್ಟೆ, ಈ ಅಶರೀರವಾಣಿ ನಿಜ ಹೇಳುತ್ತೆ ಅಂತ ಅಂದ್ಕೊಂಡು, ಆ ನಾರದರು ಬೇರೆ ಎಲ್ಲರನ್ನೂ ಕೊಲ್ರು ಅಂತ ಹೇಳಿ ಕೇಳಿ 2 ಮಾತು ಕೇಳಿ ಹಾಳಾಗ್ಬೋದು ನಾನು ಅಂಥೇಳಿ ಬಂದೀಖಾನೆಗೆ ಬಂದು ತಂಗಿ ದೇವಕಿಯ ಕಾಲಲ್ಲಿ ಬಿದ್ದು ಕೈ ಮುಗಿದಂತ, ಅಮ್ಮ, ನಾನು ನಿನ್ನ ಮಕ್ಕಳನ್ನು ಕೊಂದ್ಬಿಟ್ಟೆ, ನೀನು ಬೇಜಾರು ಮಾಡ್ಕೋಬೇಡ, ನೀವು ಒಳ್ಳೆ ಜನ, ನೀವು ಬಂಧುಗಳನ್ನ ದೂರ ಮಾಡೋರಲ್ಲ, ಮತ್ತೆ ನಾನು ಕೊಂದೆ ಅಂತ ನೀವು ತಿಳ್ಕೊಳ್ಬೇಡಿ, ಎಲ್ಲ ದೇವ್ರ ಇಚ್ಛೆ. ಕೊಂದಿದ್ದೀವಿ ಕಳ್ಳ ಕಡೆಗೆ ದೇವ್ರ ಇಚ್ಛೆ ಅಂತ. ನಿಜವಾಗಿಯೂ ಯಾರು ಹೀಗೆಲ್ಲ ಮಾಡಿದ್ದು ಅಂದರೆ, ಅದು ಕಂಸ ಅನ್ನೋದು ದೇಹದ ಹೆಸರು. ಆ ದೇಹದ ಒಳಗೆ 2 ಜನ ಇತ್ತು, ಒಂದು ಕೆಟ್ಟ ಜನ, ಒಂದು ಒಳ್ಳೆಯ ಜನ. ಈ ಮೆಡಿಕಲ್ ಓದುವಾಗ ಒಂದೇ ರೂಮ್ ಒಳಗೆ 2-3 ಇರ್ತಾರಲ್ಲ, ಹಾಗೆ ಸಾಧನೆಗೆ ಅಂತ ಬಂದ ಈ ದೇಹದ ಒಳಗೆ ಭಗವಂತ ಒಮ್ಮೊಮ್ಮೆ 2 ಜೀವರನ್ನ ಇಟ್ಟು ಕಳಿಸ್ತಾನೆ. ಹಾಗೆ ಈ ಕಂಸನ ಒಳಗೆ ಕೆಟ್ಟವ ಕಾಲನೇ. ಒಳ್ಳೆಯವರು ಯಾರಂದ್ರೆ ಭೃಗು ಋಷಿಗಳು, ಅವರೊಬ್ರು ಒಳಗೆ ಕೂತ್ಬಿಟ್ಟು ಅವ್ರಿಗೆ ಭಯ, ಇವನು ಸಹವಾಸ ಮಾಡಿ ನಾನು ಅದಕ್ಕೆ ಹೆಲ್ಪ್ ಮಾಡಿದ್ದೀನಿ, ನನಗೇನು ಶಿಕ್ಷೆ ಆಗತ್ತೋ ಅಂಥೇಳಿ ಮೊದಲೇ ಅವರು ಪ್ರಾರ್ಥನೆ ಮಾಡಿಕೊಂಡು ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿಕೆ ದೇವಕಿಗೆ ಕೈ ಮುಗಿದು ಹೇಳ್ತಾ ಇದ್ದಾರೆ, ಅಮ್ಮ, ನಾನಲ್ಲ, ಒಳಗೆ ಭಗವಂತ ನಿಂತು ಆ ಕೆಟ್ಟವನಿಗೆ ಪ್ರಚೋದನೆ ಮಾಡಿ ದುಷ್ಟ ಕಾರ್ಯವನ್ನ ಮಾಡಿಸಿದ್ದಾನೆ, ನಾನು ಮಾಡಿದೆ ಅಂತ ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಬೇಡಿ ಅಂತ ಪ್ರಾರ್ಥನೆ ಮಾಡಿದ. ವಸುದೇವನು ಅಂದ, ಅಲ್ಲಪ್ಪ, ನಮ್ಮ ಹಣೆ ಬರಕ ನೀ ಏನ್ ಮಾಡ್ತೀಯ? 6 ಮಕ್ಕಳನ್ನ ಕಳ್ಕೊಂಡವ, ಹೇಗೆ ಬೆಳಗ್ಗೆ ನನ್ನ ಸತ್ರು, ನಾವು ಸಕ್ಕರೆ ಇಸ್ಕೊಂಡು ವಾಪಸ್ ಕೊಡದೆ ಇದ್ರೇನೆ ಬೈದೆ ಅಲ್ವಾ? ನಾನು ಸತ್ರು ಅವ್ರು ಮರೆಯಲ್ಲ, ಸತ್ರು ಹಾಗೆ ಮಾಡುತ್ತಂತೆ. ಸತ್ ಮೇಲೆ ಅವ್ರ ಮನೇಲೆ ಹೋಗಿ 1/4 kg ಸಕ್ಕರೆ ತಿನ್ನೋವರೆಗೂ ಇದ್ದು ಒಂದಿನ ಡಮ್ಮನ್ನ ಕೆಲವು ಮಕ್ಕಳು ನೋಡಿ ಹುಟ್ಟಿದ ಮೇಲೆ 8 ದಿನ ಇರುತ್ತೆ, ಆ ಬಿಲ್ಲು ಒಂದಿಷ್ಟೇನೋ ಬಿಲ್ ಆದ ತಕ್ಷಣ ಹೋಗಿ ಬಿಡುತ್ತೆ. ಅಷ್ಟು ದುಡ್ಡು ನೀವು ಆ ಮಗು ಜನ್ಮಾಂತರದಲ್ಲಿ ಸಾಲ ಮಾಡಿರ್ತೀರಿ, ಕೊಟ್ಟಿರಲ್ಲ, ಆ ಮಗು ಹೇಳುತ್ತೆ ನಾನು ಸತ್ರು ಬಿಡಲ್ಲ, ವಾಪಸ್ ತಗೊಳ್ತೀನಿ ಅಂತ. ಹೀಗೆ ಬಂತುಕೊಂಡು ಇದಕ್ಕೆ ಋಣಪುತ್ರರು ಅಂತ ಕರೀತಾರೆ. ಋಣ ಹಿಂದಿನ ಸಾಲ, ಜನ್ಮಾಂತರದ ಸಾಲ. ಆ ಭೃಗು ಋಷಿಗಳು ದೇವಕಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ವಸುದೇವನು ಅಂದ, ನಮ್ಮ ಹಣೆ ಬರ, ನೀನು ಇಷ್ಟು ಹೇಳಿದ ಮೇಲೆ ಬಂಧನದಿಂದ ಬಿಡುಗಡೆ ಮಾಡಿಬಿಟ್ಟ. ಮಾರನೇ ದಿನ ಒಂದು ಮೀಟಿಂಗ್ ಕಾಲ್ ಮಾಡಿ ಎಲ್ಲ ಮಂತ್ರಿಮಂಡಲ, ಪೂರ ಕ್ಯಾಬಿನೆಟ್ ಮಿನಿಸ್ಟರ್ನೆಲ್ಲ ಕರೆಸಿ ಕಂಸ ಮಾತಾಡ್ತಾ ಇದ್ದಾನೆ. ನನಗೆ ಮೃತ್ಯು ಹುಟ್ಟಿದೆಯಂತೆ, ನಾನು ಆ ಮೃತ್ಯುವನ್ನು ಗೆಲ್ಲಬೇಕು. ನಿಮ್ಮ ಹತ್ರ ಯಾರ ಹತ್ರ ಏನೇನು ಪ್ಲ್ಯಾನ್ ಇದೆ, ಐಡಿಯಾಸ್ ಇದೆ, ಕೊಡಿ. ಅವರೆಲ್ಲ ಏನೇನೋ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ರು. ಅಷ್ಟರ ಮಧ್ಯದಲ್ಲಿ ಒಂದು ಲೇಡಿ ಕ್ಯಾಬಿನೆಟ್ ಮಿನಿಸ್ಟರ್ ಅಲ್ಲಿ ಎತ್ತಿ, ಸ್ವಾಮಿ, ಇವರೆಲ್ಲ ನಿಮ್ಗೆ ಏನು ಪ್ರಯೋಜನ, ನಾನಿದ್ದೀನಿ, ನಾನೆಲ್ಲ ಪ್ಲ್ಯಾನ್ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಯಾರದು? ಕೂತನಿ ಬಾಯಿ ಅಂತ ವಿಷದ ತಾಯಿಯವಳು. ಕಂಸನಿಗೆ ಸಾಕಮ್ಮ, ಸಾಕಿದ ಅಮ್ಮ, ಚಿಕ್ಕಮ್ಮ, ಆಂಟಿ. ಅವಳು ಎತ್ತಿ ಅಂತ ಹೇಳಿದ್ಲು, ನಿಮ್ಗೇನು
10 ದಿನದ ಒಳಗಿನ ಎಲ್ಲ ಮಕ್ಕಳನ್ನ ನಾನು ಕೊಂದು ಹಾಕ್ತೀನಿ. ಅಲ್ಲ ನೀನೊಬ್ಳೆ ನಾವು ಕೊಲ್ತೀವಿ. ಅಷ್ಟು ಸಂಕಲ್ಪ ಮಾಡಿ ಕಂಸ ಪ್ರೇರಣೆಯ ಕಂಸ ಪ್ರೀತ್ಯರ್ಥಂ ಶಿಶು ಹತ್ಯಾಖ್ಯಂ ಕರ್ಮ ಕರಿಷ್ಯೆ. ಸಂಕಲ್ಪ ಶಿಶು ಹತ್ಯೆ ಯಾರ ಪ್ರೀತಿಗಾಗಿ? ಕಂಸನ ಪ್ರೀತಿಗಾಗಿ. ಏನು ಆಶ್ಚರ್ಯ! ಹೊರಟ್ಲು